ಬಿಗ್ ಬಾಸ್ ಪ್ರತಿದಿನ 9 ಗಂಟೆ ಆದ್ರೆ ನೋಡೋರ ಬಾಯಲ್ಲಿ ನೀ ಮಾಮೂಲ್ ಹೊಟ್ಟೆ ಕಡೆ ಏನ್ ದಂಡ ಪಿಂಡಗಳು ಗಂಟು ಬಿದ್ರಲೇ ಕಾದಂಡಿ ಲಾರಿ ಶೆಡ್ಡ ಹೊಯ್ಕಂತಿರಲ್ಲೇ ಈ ತರ ಡೈಲಾಗ್ ಬರ್ಸೋಂತ ಒಂದು ಕಾಂಟ್ರವರ್ಷಿಯಲ್ ಶೋ. ಬಿಗ್ ಬಾಸ್ ಅಂದ್ರೆ ಕಾಂಟ್ರವರ್ಸಿ, ಬಿಗ್ ಬಾಸ್ ಅಂದ್ರೆ ಬರೀ ಜಗಳ, ಬಿಗ್ ಬಾಸ್ ಹಾಗೆ ಬಿಗ್ ಬಾಸ್ ಹೀಗೆ ಅಂತ ನೂರಾರು ಕಂಪ್ಲೇಂಟ್ಗಳಿದ್ರು ಸ್ಟಿಲ್ ಬಿಗ್ ಬಾಸ್ ಇಸ್ ಒನ್ ಆಫ್ ದ ಹೈಲಿ ರೇಟೆಡ್ ಶೋ. ಹೇಗೆ 2023ರಲ್ಲಿ 12 ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ಗಳನ್ನು ಪಡೆಯುವ ಮೂಲಕ ದೇಶದಲ್ಲೇ ಅತಿ ಹೆಚ್ಚು ನೋಡಲ್ಪಟ್ಟ ಶೋ ಆಗಿ ಹೊರಹೊಮ್ಮಿತ್ತು. ಅಂದರೆ ರಿಯಾಲಿಟಿ ಶೋಗಳನ್ನ ನೋಡುವಂತಹ ಪ್ರತಿ 10 ಜನರಲ್ಲಿ ಹೆಚ್ಚು ಕಡಿಮೆ ಇಬ್ಬರು ಇದೇ ಶೋನೇ ನೋಡ್ತಾ ಇದ್ರು. ಹಾಗಾದರೆ ಈ ಬಿಗ್ ಬಾಸ್ ಶೋನ ಇಷ್ಟು ಜನ ನೋಡೋದಕ್ಕೆ ಕಾರಣ ಏನು? TRPಗೋಸ್ಕರ ಈ ಬಿಗ್ ಬಾಸ್ ಶೋ ಅನ್ಎಥಿಕಲ್ ಮಾರ್ಗಗಳನ್ನು ಬಳಸ್ತಾ ಇದೆಯಾ? ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫ್ರಸ್ಟ್ರೇಟೆಡ್ ಕನ್ನಡಿಗ ಆ್ಯಂಡ್ ಯು ಆರ್ ವಾಚಿಂಗ್ ದ ಡಾರ್ಕ್ ಸೀಕ್ರೆಟ್ಸ್ ಆಫ್ ಬಿಗ್ ಬಾಸ್. ಈ ವಿಡಿಯೋದಲ್ಲಿ ನಾನು ಈ ಬಿಗ್ ಬಾಸ್ ಶೋಗೆ ಸಂಬಂಧಪಟ್ಟಂತ ಯಾವುದೇ ಕ್ಲಿಪ್ಗಳನ್ನು ಬಳಸ್ತಾ ಇಲ್ಲ. ಯಾಕೆ? ಈ ಮುಂಚೆನೂ ನಾನು ಈ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಮಾಡಿದ್ದೆ, ಬಟ್ ಈಗ ಆ ವಿಡಿಯೋಗಳೇನಾದ್ರೂ ಕಾಣಿಸ್ತಿದೆಯಾ? ಅರ್ಥ ಆಯ್ತು ಅನ್ಸುತ್ತೆ. ಬಿಗ್ ಬಾಸ್ ದೇಶದಲ್ಲಿ ನೂರಾರು ರಿಯಾಲಿಟಿ ಶೋಗಳಿದೆ, ಆದರೆ ಈ ಒಂದು ಶೋ ಶುರು ಆಯಿತು ಅಂದರೆ ಮಿಕ್ಕಿರೋ ಎಲ್ಲ ಶೋಗಳು ಸೈಡ್ ಲೈನ್ ಆಗಿಬಿಡುತ್ತೆ. ಹಾಗಾದ್ರೆ ಈ ಬಿಗ್ ಬಾಸ್ ಶೋನಲ್ಲಿ ಅಂತ ಮ್ಯಾಜಿಕ್ ಏನಿದೆ? ಈ ಬಿಗ್ ಬಾಸ್ ಶೋ ಜೊತೆಗೆ ಸ್ಟಾರ್ಟ್ ಆದಂತ ರಿಯಾಲಿಟಿ ಶೋಗಳು ಹಾಕಿರೋ ಬಂಡವಾಳ ಕೂಡ ವಾಪಸ್ ಬರದೆ ಮೂಲೆ ಗುಂಪಾಗ್ತಿದ್ರೆ, ಈ ಶೋ ಮಾತ್ರ ವರ್ಷದಿಂದ ವರ್ಷಕ್ಕೆ ದೊಡ್ಡದಾಗಿ ಬೆಳಿತಾನೆ ಇದೆ. 1949ರಲ್ಲಿ ಜಾರ್ಜ್ ಆರ್ವೆಲ್ ಅನ್ನೋ ಬ್ರಿಟಿಷ್ ರೈಟರ್ ಒಬ್ರು ಫೇಮಸ್ ಕಾದಂಬರಿ ಒಂದನ್ನ ಪಬ್ಲಿಷ್ ಮಾಡಿರ್ತಾರೆ. ಈ ಕಾದಂಬರಿ ಹೆಸರೇ 1984. ಈ ಕಾದಂಬರಿಯಲ್ಲಿ ಸ್ಟಾಲಿನ್, ಹಿಟ್ಲರ್ ಅಂತಹ ಡಿಕ್ಟೇಟರ್ಗಳನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಒಂದು ಕಾಲ್ಪನಿಕ ಪ್ರಪಂಚದ ಕಥೆಯನ್ನ ಸೃಷ್ಟಿ ಮಾಡಿರ್ತಾರೆ. ಈ ಕಾದಂಬರಿಯಲ್ಲಿ ಹೇಗೆ ಡಿಕ್ಟೇಟರ್ಗಳು ಜನರನ್ನ ಯಾವಾಗಲೂ ಕಂಟ್ರೋಲಲ್ಲಿ ಇಟ್ಟಿರ್ತಾರೆ, ಹೇಗೆ ಯಾವಾಗಲೂ ಅವ್ರನ್ನ ಮಾನಿಟರ್ ಮಾಡ್ತಿರ್ತಾರೆ, ಹೇಗೆ ಅವರನ್ನ ದಿಕ್ಕು ತಪ್ಪಿಸ್ತಾರೆ, ಹಾಗೆ ಇನ್ನೂ ಹಲವು ವಿಷಯಗಳ ಬಗ್ಗೆ ಇದರಲ್ಲಿ ಬರೆದಿರ್ತಾರೆ. ಈ ಕಾದಂಬರಿಯಲ್ಲಿ ಬರುವಂತಹ ಒಬ್ಬ ಅಜ್ಞಾತ ಡಿಕ್ಟೇಟರ್ನ ಹೆಸರೇ ಬಿಗ್ ಬ್ರದರ್. ಅಂಡ್ ಈ ಕಾದಂಬರಿಯಲ್ಲಿ ಬರುವಂತಹ ಒಂದು ಫೇಮಸ್ ಲೈನ್, ಬಿಗ್ ಬ್ರದರ್ ಇಸ್ ವಾಚಿಂಗ್ ಯು. 1999ರಲ್ಲಿ ನೆದರ್ಲ್ಯಾಂಡ್ಸ್ ನಲ್ಲಿ ಈ ಕಾದಂಬರಿಯನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಕೆಲವರು ಇದನ್ನ ಒಂದು ಟಿವಿ ರಿಯಾಲಿಟಿ ಶೋ ಆಗಿ ಬದಲಾಯಿಸ್ತಾರೆ. ಈ ಟಿವಿ ರಿಯಾಲಿಟಿ ಶೋ ಹೆಸರೇ ಬಿಗ್ ಬ್ರದರ್. De winnaar van Big Brother is geworden Bart. ಈ ಕಾದಂಬರಿಯಲ್ಲಿ ಹೇಳಿರೋ ಹಾಗೇನೆ ಒಬ್ಬ ಅಜ್ಞಾತ ಬಿಗ್ ಬ್ರದರ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳಿಗೆ ಇನ್ಸ್ಟ್ರಕ್ಷನ್ ಗಳನ್ನ ಕೊಡ್ತಾ ಇರ್ತಾನೆ. ಕಂಟೆಸ್ಟೆಂಟ್ ಗಳು ಕೂಡ ಈ ಇನ್ಸ್ಟ್ರಕ್ಷನ್ ಗಳನ್ನ ಫಾಲೋ ಮಾಡ್ತಾ ಇರ್ತಾರೆ. ಪ್ರತಿ ವಾರ ಒಬ್ಬೊಬ್ಬರನ್ನ ಎಲಿಮಿನೇಟ್ ಮಾಡುವಂತಹ ಪ್ರೊಸೀಜರ್ ಈ ಕಾರ್ಯಕ್ರಮದಲ್ಲಿತ್ತು. ಅಲ್ಲಿವರೆಗೆ ಈ ತರದ ರಿಯಾಲಿಟಿ ಶೋಗಳು ತುಂಬಾ ಬಂದಿದ್ರು ಕೂಡ ಈ ಶೋ ಬಹಳ ಬೇಗನೆ ಪಾಪ್ಯುಲರ್ ಆಯ್ತು. ಈ ಪಾಪ್ಯುಲಾರಿಟಿ ಕಾರಣದಿಂದನೇ ಬಹಳಷ್ಟು ದೇಶಗಳಿಗೆ ಈ ಶೋ ರೀಮೇಕ್ ಆಯ್ತು. ಅಮೆರಿಕ, ಕೆನಡಾ, ಬ್ರೆಜಿಲ್, ಆಸ್ಟ್ರೇಲಿಯಾ, ಅರ್ಜೆಂಟೀನಾ, ಮೆಕ್ಸಿಕೋ, ಥೈಲ್ಯಾಂಡ್, ಫಿಲಿಪೀನ್ಸ್, ಇಂಡೋನೇಷ್ಯಾ, ಇಂಗ್ಲೆಂಡ್, ಚೈನಾ, ರಷ್ಯಾದಲ್ಲೂ ಕೂಡ ಈ ಶೋ ಅಥವಾ ಈ ಶೋನೇ ಹೋಲುವಂತ ಬೇರೆ ಬೇರೆ ವರ್ಷನ್ಗಳು ಪ್ರಾರಂಭ ಆದವು. ಇಷ್ಟೆಲ್ಲ ದೇಶಗಳಿಗೆ ಈ ಶೋ ಕಾಲಿಟ್ಟ ಮೇಲೆ ಭಾರತಕ್ಕೆ ಬರದೇ ಇರುತ್ತಾ 2006ರಲ್ಲಿ ಈ ಶೋ ಭಾರತದಲ್ಲಿ ಕೂಡ ಪ್ರಾರಂಭ ಆಯಿತು. 2007ರಲ್ಲಿ ಭಾರತದ ನಟಿ ಶಿಲ್ಪಾ ಶೆಟ್ಟಿ ಅವರು ಬ್ರಿಟನ್ ನಲ್ಲಿ ನಡೆದಂತಹ ಬಿಗ್ ಬ್ರದರ್ ಕಾರ್ಯಕ್ರಮಕ್ಕೆ ಪಾರ್ಟಿಸಿಪೇಟ್ ಆಗಿ ಹೋಗಿದ್ರು. Ladies and gentlemen, it's your winner, Shilpa. ಈ ಶೋನಲ್ಲಿ ಅವರು ರೇಸಿಸಂನ ಕೂಡ ಎದುರಿಸಬೇಕಾಯಿತು. ಆ ಸಮಯದಲ್ಲಿ ಈ ವಿಷಯ ಬಹಳಾನೇ ಸುದ್ದಿಯಾಗಿತ್ತು. ಬಹುಶಃ ಭಾರತದಲ್ಲಿ ಈ ಬಿಗ್ ಬಾಸ್ ಕಾರ್ಯಕ್ರಮ ಇಷ್ಟೊಂದು ಪಾಪ್ಯುಲರ್ ಆಗೋದಕ್ಕೆ ಇದು ಕೂಡ ಒಂದು ಕಾರಣ ಆಗಿರಬಹುದು. ನಿಧಾನವಾಗಿ ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಮರಾಠಿ, ಬೆಂಗಾಲಿ ಭಾಷೆಯಲ್ಲೂ ಕೂಡ ಈ ಕಾರ್ಯಕ್ರಮ ಪ್ರಾರಂಭ ಆಯಿತು. ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಶೋ ಏನೋ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ ಮಾತ್ರಕ್ಕೆ ಪಾಪ್ಯುಲರ್ ಆಗಲೇಬೇಕಂತ ಏನಿಲ್ವಲ್ಲ. ಹಾಗಾದ್ರೆ ಈ ಶೋ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಇಷ್ಟೊಂದು ಪಾಪ್ಯುಲರ್ ಆಗಿರೋದಕ್ಕೆ ಕಾರಣ ಏನು? ಈ ಬಿಗ್ ಬಾಸ್ ಶೋ ಇಷ್ಟು ಪಾಪ್ಯುಲರ್ ಆಗೋದಕ್ಕೆ ಮುಖ್ಯವಾದ ಕಾರಣ ವಯರಿಸಮ್ ಅಂಡ್ ಸ್ಯಾಡಿಸಮ್. ಯಾಕೆ? ವೆಯ್ಟ್ ಫಸ್ಟ್ ಇದನ್ನ ಒಂದ್ಸಲ ಕೇಳಿಸ್ಕೊಳ್ಳಿ. ನೀವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ. ಒಂದ್ ಸೈಡು ಒಂದು ಬೋರಿಂಗ್ ಬೀದಿ ನಾಟಕ ನಡೀತಿರುತ್ತೆ, ಇನ್ನೊಂದ್ ಸೈಡು ಒಂದು 4-5 ಜನ ಹೊಡೆದಾಡ್ತಿರ್ತಾರೆ. ಹಾನೆಸ್ಟ್ ಆಗಿ ಹೇಳಿ, ನೀವು ಯಾವ್ದನ್ನ ನೋಡ್ತೀರಾ?
ಅಫ್ಕೋರ್ಸ್ ಜಗಳನೆ. ಬಿಕಾಸ್ ಪ್ರತಿಯೊಬ್ಬ ಮನುಷ್ಯನಲ್ಲೂ ಈ ಸ್ಯಾಡಿಸ್ಟಿಕ್ ಬಿಹೇವಿಯರ್ ಅನ್ನೋದು ಇದ್ದೇ ಇರುತ್ತೆ. ಅದು ಕೆಲವರಲ್ಲಿ ತುಂಬಾ ಹೆಚ್ಚಾಗಿದ್ರೆ ಇನ್ನ ಕೆಲವರಲ್ಲಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಅಷ್ಟಕ್ಕೂ ಈ ಸ್ಯಾಡಿಸಮ್ ಅಂದ್ರೆ ಏನು? ಬೇರೊಬ್ಬ ವ್ಯಕ್ತಿಯ ದುಃಖ, ಅಳು, ನೋವನ್ನ ನೋಡಿ ಸಂತೋಷ ಪಡೋದು. ಈ ಬಿಗ್ ಬಾಸ್ ಶೋನಲ್ಲಿ ನಿಮ್ಗೆ ಇದು ಗಂಟೆಗೂ ಸಿಗುತ್ತೆ. ಈ ಬಿಗ್ ಬಾಸ್ ಶೋನಲ್ಲಿ ಬರುವಂತಹ ಟಾಸ್ಕ್ ಗಳನ್ನು ಕೂಡ ಇದೇ ರೀತಿ ಡಿಸೈನ್ ಮಾಡಿರ್ತಾರೆ. ಒಂದು ತಂಡ ಮತ್ತೊಂದು ತಂಡಕ್ಕೆ ಟಾರ್ಚರ್ ಕೊಡೋದು, ಮತ್ತೆ ಈ ತಂಡದವರಿಗೆ ಟಾರ್ಚರ್ ಕೊಡೋದು, ಟಾಸ್ಕ್ ಅನ್ನೋ ಹೆಸರಲ್ಲಿ ಕಣ್ಣಿಗೆ ಮೆಣಸಿನ ಪುಡಿ ಹಾಕೋದು, ಡಿಟರ್ಜೆಂಟ್ ಹಾಕೋದು. ಕೆಲವೊಂದು ಟಾಸ್ಕ್ ಗಳಂತೂ ಯಾವ ಎಕ್ಸ್ಟ್ರೀಮ್ಗೆ ಹೋಗುತ್ತೆ ಅಂದ್ರೆ ಸ್ಪರ್ಧಿಗಳ ತಲೆ ಬೋಳ್ಸೋದು, ಅವರನ್ನ ಮಾನಸಿಕವಾಗಿ ಕುಗ್ಸೋದು, ಹೀಗೆ 10 ಹಲವು ರೀತಿಯಲ್ಲಿ ಈ ಸ್ಯಾಡಿಸಮ್ ಅನ್ನ ಪ್ರದರ್ಶನ ಮಾಡ್ತಾನೆ ಇರ್ತಾರೆ. ಇದೇ ಈ ಬಿಗ್ ಬಾಸ್ ಸಕ್ಸಸ್ ನ ಹಿಂದೆ ಇರೋ ದೊಡ್ಡ ಕಾರಣ. ಇನ್ನ ನಂಬಿಕೆ ಬರ್ತಿಲ್ವಾ? ಜಸ್ಟ್ ಲುಕ್ ಅಟ್ ಕಾಂಟ್ರವರ್ಸಿ ವಿಡಿಯೋಸ್. ಈ ಸ್ಯಾಡಿಸಮ್ ನ ಜೊತೆಗೆ ಈ ಶೋ ಸಕ್ಸಸ್ ಆಗೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ವಯರಿಸಮ್. ವಯರಿಸಮ್ ಅಂದ್ರೆ ಬೇರೆಯವರ ಪ್ರೈವೇಟ್ ಮೂವ್ಮೆಂಟ್ ಗಳನ್ನು ನೋಡಿ ಅದರಿಂದ ಸಂತೋಷ ಪಡೋದು. ಎಕ್ಸಾಂಪಲ್, ಕಾರ್ನ್ ಮೂವೀಸ್. ಈ ವಯರಿಸಮ್ ರೀಜನಲ್ ಲ್ಯಾಂಗ್ವೇಜಸ್ ಅಂದ್ರೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಎಕ್ಸೆಟ್ರಾ ಇವುಗಳಲ್ಲಿ ಅಷ್ಟಾಗಿ ನೋಡೋದಕ್ಕೆ ಸಿಗಲ್ಲ. ಆದ್ರೆ ಹಿಂದಿ ಭಾಷೆನಲ್ಲಿ ಬರುವಂತಹ ಬಿಗ್ ಬಾಸ್ ಶೋನಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಇತ್ತೀಚೆಗೆ ನಡೆದಂತಹ ಒಂದು ಸೀಸನ್ ನಲ್ಲಿ ಜಯದ್, ಹದೀದ್ ಮತ್ತು ಆಕಾಂಕ್ಷಾ ಪುರಿ ಅನ್ನೋ ಕಂಟೆಸ್ಟೆಂಟ್ ಗಳ ನಡುವೆ ಒಂದು ಕಿಸ್ಸಿಂಗ್ ಸೀನ್ ಬರೋ ರೀತಿಯಲ್ಲಿ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಈ ಕಂಟೆಸ್ಟೆಂಟ್ ಗಳು ಕೂಡ ಅದನ್ನ ಕಂಪ್ಲೀಟ್ ಮಾಡಿರ್ತಾರೆ. ಈ ಕಂಟೆಸ್ಟೆಂಟ್ ಗಳು ಕೇವಲ ಇದೊಂದು ಟಾಸ್ಕ್ ಅನ್ಕೊಂಡು ಕಿಸ್ಸಿಂಗ್ ಸೀನ್ ಅನ್ನ ಮಾಡಿದ್ರು ಅಂತ ಕಾಣುತ್ತೆ. ಆದ್ರೆ ನೋಡುವಂತ ಜನ ಇದು ರಿಯಾಲಿಟಿ ಅಂತ ತಿಳ್ಕೊಂಡು ಆಕಾಂಕ್ಷಾ ಪೂರಿ ಅವರ DM ನಲ್ಲಿ, ಅವರ ಕಮೆಂಟ್ ಸೆಕ್ಷನ್ ಅಲ್ಲಿ ಕೆಟ್ಟದಾಗಿ ಮೆಸೇಜ್ ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವಿನೋ ಬಿಗ್ ಬಾಸ್ ಯಾಕೆ ಬರೀ ಆಕ್ಟರ್ಗಳನ್ನೇ ಸೆಲೆಕ್ಟ್ ಮಾಡ್ತಾರೆ ಅಂತ. ಈ ಶೋನಿಂದ ಹೊರಗಡೆ ಬಂದ ನಂತರ ಆಕಾಂಕ್ಷಾ ಪೂರಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಈ ಬಿಗ್ ಬಾಸ್ ಶೋ ಉದ್ದೇಶಪೂರ್ವಕವಾಗಿ ಈ ಕಿಸ್ಸಿಂಗ್ ಟಾಸ್ಕ್ ಅನ್ನ ಆರ್ಗನೈಸ್ ಮಾಡಿದ್ರು ಅಂತ ಕೂಡ ಹೇಳ್ತಾರೆ. They wanted that case to happen. Obviously, I feel that way. तो आपको लगता है मेकर्स भी पूरा मैनिपुलेशन करते हैं? अब तो ये कह सकते. ಆ ಕಡೆ ಹಿಂದಿನಲ್ಲಿ ಸಾಫ್ಟ್ ಕಾರ್ ನಡೀತಾ ಇದ್ರೆ ಈ ಕಡೆ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಲವ್ ಸ್ಟೋರಿಗಳು ನಡೀತಾ ಇದಾವೆ. ನನಗೆ ಕೇವಲ ಒಂದು ಸೀಸನ್ ತೋರಿಸಿ ವೇರ್ ದೇರ್ ವಾಸ್ ನೋ ಲವ್ ಸ್ಟೋರಿ, ಸಾರಿ ಫೇಕ್ ಲವ್ ಸ್ಟೋರೀಸ್. ಈ ಬಿಗ್ ಬಾಸ್ ಶೋ ಬಗ್ಗೆ ಇಷ್ಟೆಲ್ಲ ಕಂಪ್ಲೇಂಟ್ಗಳಿದ್ರು, ಇಷ್ಟೆಲ್ಲ ನೆಗೆಟಿವ್ ಅಂಶಗಳಿದ್ರು, ಜನ ಯಾಕೆ ಈ ಶೋ ಹೋಗ್ತಾರೆ? The answer is very simple. It's because of popularity and reach. ಈ ಬಿಗ್ ಬಾಸ್ ಶೋಗೆ ಇಷ್ಟೊಂದು ರೀಚ್ ಬರೋದಕ್ಕೆ ಸ್ಯಾಡಿಸಮ್ ಅಂಡ್ ವಯರಿಸಮ್ ಜೊತೆಗೆ ಇನ್ನೊಂದು ಪ್ರಮುಖವಾದ ಕಾರಣ ಈ ಶೋಗಳನ್ನ ನಡೆಸ್ಕೊಡುವಂತ ಆಂಕರ್ಗಳು. ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಆಯಾ ರಾಜ್ಯದ ಟಾಪ್ ಆಕ್ಟರ್ಗಳೇ ಈ ಶೋನ ಹೋಸ್ಟ್ಗಳಾಗಿದ್ದಾರೆ. ಈ ಸೆಲೆಬ್ರಿಟಿಗಳಿಗೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ. ಇದೇ ಈ ಶೋನ ಸಕ್ಸಸ್ಗೆ ಅತಿ ಮುಖ್ಯವಾದ ಕಾರಣ. ನೀವಿಲ್ಲಿ ಒಂದು ಅಬ್ಸರ್ವ್ ಮಾಡಬಹುದು, ಕನ್ನಡ ಮತ್ತು ಹಿಂದಿ ಭಾಷೆಗಳನ್ನ ಹೊರತುಪಡಿಸಿದ್ರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಈ ಬಿಗ್ ಬಾಸ್ ಶೋನ ಪಾಪ್ಯುಲಾರಿಟಿ ಸ್ವಲ್ಪ ಕಡಿಮೆನೆ. ಕಾರಣ ಕನ್ನಡ ಮತ್ತು ಹಿಂದಿಯಲ್ಲಿ ಮಾತ್ರ ಪ್ರತಿ ಸೀಸನ್ ಕೂಡ ಅದೇ ನಟರೆ ಈ ಶೋಗಳನ್ನ ಮುಂದುವರಿಸ್ತಾ ಇದ್ದಾರೆ. ಇದು ಆಡಿಯನ್ಸ್ ಮತ್ತು ಶೋನ ನಡುವೆ ಒಂದು ಬಾಂಡಿಂಗ್ ಅನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಮುಖ್ಯವಾದ ಪಾತ್ರ ವಹಿಸಿದೆ ಅಂತ ನನಗನ್ಸುತ್ತೆ. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಕಿಚ್ಚ ಸುದೀಪ್ ಅವರು ಮುಂದಿನ ಸೀಸನ್ ಇಂದ ನಾನು ಹೋಸ್ಟ್ ಮಾಡಲ್ಲ ಅಂದಾಗ ಬಹಳಷ್ಟು ಜನ ಬೇಸರ ವ್ಯಕ್ತಪಡಿಸಿದ್ರು. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚ ಸುದೀಪ್ ಅವರೇ ಆಂಕರ್ ಆಗಿ ಮುಂದುವರಿಲಿ ಅಂತ ಟ್ರೆಂಡ್ ಅನ್ನು ಕೂಡ ಮಾಡಿದ್ರು. ಈ ಬಿಗ್ ಬಾಸ್ ಶೋನಿಂದ ಒಳ್ಳೆ ರೀಚ್ ಸಿಗುತ್ತೆ, ಹಣ ಸಿಗುತ್ತೆ, ಹೊಸ ಆಪರ್ಚುನಿಟಿಗಳು ಸಿಗುತ್ತೆ, ಕೆಲವರಿಗೆ ಸೆಕೆಂಡ್ ಚಾನ್ಸ್ ಕೂಡ ಸಿಗುತ್ತೆ. ಅಷ್ಟಾದ್ರೂ ಕೂಡ ಬಹಳಷ್ಟು ಜನ ತಜ್ಞರು, ಸೈಕಿಯಾಟ್ರಿಸ್ಟ್ಗಳು, ಬುದ್ಧಿಜೀವಿಗಳು ಈ ಶೋವನ್ನ ವಿರೋಧಿಸ್ತಾರೆ. ನನ್ನ ಪ್ರಕಾರ ಈ ವಿರೋಧಕ್ಕೆ ಈ 4 ಕಾರಣಗಳು ಪ್ರಮುಖವಾದವು ಅಂತ ಅನ್ಸುತ್ತೆ. ಬಹಳಷ್ಟು ಜನ ಈ ಶೋ ಒಂದು ಸ್ಕ್ರಿಪ್ಟೆಡ್ ಶೋ ಅನ್ನೋ ಆರೋಪವನ್ನ ಮಾಡ್ತಾರೆ. ಆದ್ರೆ ಈ ಬಿಗ್ ಬಾಸ್ ಶೋಗೆ ಹೋಗಿ ಬಂದಿರುವಂತಹ ಕಂಟೆಸ್ಟೆಂಟ್ ಗಳ ಪ್ರಕಾರ ಇದೊಂದು ಸ್ಕ್ರಿಪ್ಟೆಡ್ ಶೋ ಅಲ್ಲ, ಬದಲಾಗಿ ಇದೊಂದು ಹೈಲಿ ಎಡಿಟೆಡ್ ಶೋ. ಅಂದ್ರೆ ಬಹಳಷ್ಟು ವಿಷಯಗಳನ್ನ ಪೂರ್ತಿಯಾಗಿ ತೋರಿಸುತ್ತೆ, ಸರಿಯಾದ ಕಾಂಟೆಕ್ಸ್ಟ್ ಕೊಡದೆ ಆಡಿಯನ್ಸ್ಗೆ ತೋರಿಸಲಾಗುತ್ತೆ. ಇದರಿಂದ ಕೆಲವೊಂದು ಕಂಟೆಸ್ಟೆಂಟ್ ಗಳ ಬಗ್ಗೆ ಅನುಕಂಪದ ಭಾವನೆ ಬಂದ್ರೆ ಇನ್ನ ಕೆಲವು ಕಂಟೆಸ್ಟೆಂಟ್ ಗಳ ವಿರುದ್ಧ ದ್ವೇಷದ ಭಾವನೆ ಬರುತ್ತೆ. ಇನ್ನು ಈ ಶೋನಲ್ಲಿ ಪ್ರತಿ ಸೀಸನ್ ಅಲ್ಲೂ ಕೂಡ ಕೆಲವೊಂದು ಕಂಟೆಸ್ಟೆಂಟ್ ಗಳನ್ನ ಜನರಿಗೆ ಒಳ್ಳೆಯವರ ರೀತಿನಲ್ಲೂ ಅತಿ ಹೆಚ್ಚು ಬಾರಿ ಕಾಣಿಸ್ಕೊಳ್ಳೋ ರೀತಿನಲ್ಲೂ ಪ್ರೊಜೆಕ್ಟ್ ಮಾಡ್ತಾರೆ. ಅದೇ ಕೆಲವೊಂದು ಕಂಟೆಸ್ಟೆಂಟ್ ಗಳು ಎಷ್ಟೇ ಒಳ್ಳೆ ಪ್ರದರ್ಶನ ಕೊಟ್ಟರು ಮೂಲೆ ಗುಂಪು ಮಾಡ್ತಾರೆ ಅನ್ನೋ ಆರೋಪಗಳು ಕೂಡ ಇದೆ. ಇನ್ನು ಈ ಶೋನಲ್ಲಿ ಕಂಟೆಸ್ಟೆಂಟ್ ಗಳು ಹೇಳೋ ಪ್ರಕಾರ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇಬ್ಬರ ನಡುವೆ ಯಾವಾಗ್ಲೂ ಜಗಳ ಆಗುವಂತ ವಾತಾವರಣನ ಕ್ರಿಯೇಟ್ ಮಾಡ್ತಾರೆ.
ಕಂಟೆಂಟ್ ಅನ್ನೋ ನೆಪದಲ್ಲಿ ತಮ್ಮ ಒರಿಜಿನಾಲಿಟಿಯನ್ನ ಬಿಟ್ಟು ಕಂಟೆಂಟ್ ಕೊಡೋದಕ್ಕೆ ಪ್ರೆಷರ್ ಹಾಕಲಾಗುತ್ತೆ ಅಂತ ಕೂಡ ಆರೋಪ ಮಾಡ್ತಾರೆ. ಇದಕ್ಕೆ ಉದಾಹರಣೆ ಅನ್ನೋ ಹಾಗೆ ಈ ಶೋನಲ್ಲಿ ಕೆಲವೊಂದು ಸ್ಪರ್ಧಿಗಳು ಶೋನ ಆದೇಶಗಳನ್ನ ಪಾಲಿಸದೇ ಇದ್ದಾಗ ಅಥವಾ ಮೇಕರ್ಗಳ ಎಕ್ಸ್ಪೆಕ್ಟೇಷನ್ ರೀಚ್ ಆಗದಿದ್ದಾಗ ಶೋನಿಂದ ಹೊರ ಹಾಕಿರುವಂತಹ ಉದಾಹರಣೆಗಳು ಕೂಡ ಇದೆ. ಪುನೀತ್ ಸೂಪರ್ ಸ್ಟಾರ್ ಈ ವ್ಯಕ್ತಿ ನಿಮಗೆ ಪರಿಚಯ ಇರಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಂಜ್ ಮಾಡೋ ಮೂಲಕ ವಿಚಿತ್ರವಾಗಿ ವರ್ತಿಸೋ ಮೂಲಕ ಈ ವ್ಯಕ್ತಿ ಫೇಮಸ್ ಆಗಿದ್ದ. ಈತನನ್ನ ಇತ್ತೀಚೆಗೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಸೆಲೆಕ್ಟ್ ಮಾಡಿದ್ರು. ಆದರೆ ಇವನು ಮಾತ್ರ ರೀಲ್ಸ್ ನಲ್ಲಿ ಏನ್ ಕೆಲಸ ಮಾಡ್ತಿದ್ನೋ ಅದೇ ಕೆಲಸನ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಮುಂದುವರಿಸಿದ್ದ. ಇವನನ್ನ ಒಂದೇ ದಿನಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಿದ್ರು. ಒಟ್ಟಾರೆಯಾಗಿ ಈ ಶೋನ ಡಿಸೈನೇ ಆಗಿದೆ. ಕಂಟೆಸ್ಟೆಂಟ್ಗಳಿಗೆ ಸರಿಯಾದ ನಿದ್ರೆ ಆಹಾರ ಇರೋದಿಲ್ಲ. ಜೊತೆಗೆ ಹೊರಗಿನ ಪ್ರಪಂಚದಿಂದ ಸಂಪೂರ್ಣವಾಗಿ ಸಂಪರ್ಕನ ಕಡಿತ ಮಾಡ್ತಾರೆ. ಫ್ಯಾಮಿಲಿ, ಫ್ರೆಂಡ್ಸ್, ಪರ್ಸನಲ್ ಲೈಫ್ ಹೀಗೆ ಹಲವಾರು ವಿಷಯಗಳು ಸೇರಿ ಆಲ್ರೆಡಿ ಒಂದು ಮೆಂಟಲ್ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ಇದು ಸಹಜವಾಗಿಯೇ ಕಂಟೆಸ್ಟೆಂಟ್ಗಳು ವೈಲೆಂಟ್ ಆಗಿ ಆರೋಗೆಂಟ್ ಆಗಿ ಬಿಹೇವ್ ಮಾಡೋದಕ್ಕೂ ಕೂಡ ಕಾರಣ ಆಗುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಈ ಶೋಗೆ ಹೊರಗಡೆ ಕಾಂಟ್ರವರ್ಸಿ ಮಾಡ್ಕೊಂಡವರು ಅಥವಾ ಕಾನೂನು ಬಾಹಿರ ಕೆಲಸಗಳನ್ನ ಮಾಡಿದವರನ್ನೇ ಆಯ್ಕೆ ಮಾಡ್ತಿರೋದು ಕೂಡ ಚರ್ಚೆಗೆ ಕಾರಣ ಆಗಿದೆ. ಒಂದಷ್ಟು ಎಕ್ಸಾಂಪಲ್ಗಳನ್ನ ನೋಡೋದಾದ್ರೆ ರಜತ್ ದಲಾಲ್, ಎಲ್ವಿಶ್ ಯಾದವ್, ಸ್ವಾಮಿ ಓಂ, ಸನಿ ಲಿಯೋನ್. ಇನ್ನು ಕನ್ನಡದ ವಿಚಾರಕ್ಕೆ ಬಂದ್ರೆ ಡ್ರೋನ್ ಪ್ರತಾಪ್, ಚೈತ್ರಾ ಕುಂದಾಪುರ, ಲಾಯರ್ ಜಗದೀಶ್, ಹುಚ್ಚ ವೆಂಕಟ್, ಸೋನು ಗೌಡ, ಪ್ರಶಾಂತ್ ಸಂಬರ್ಗಿ ಎಕ್ಸೆಟ್ರಾ ಎಕ್ಸೆಟ್ರಾ. ಈ ಸೆಲೆಕ್ಷನ್ ಬಗ್ಗೆ ನಂದು ಒಂದೇ ಒಂದು ಪ್ರಶ್ನೆ. ಈ ಶೋನ ಮೇಕರ್ಸ್ ಹೇಳ್ತಾರೆ ನಾವು ಇವರಿಗೆಲ್ಲ ಒಂದು ಸೆಕೆಂಡ್ ಚಾನ್ಸ್ ಕೊಡ್ತಾ ಇದೀವಿ ಅಂತ. ಈ ಶೋನ ಮೇಕರ್ಸ್ಗಳು ಹೇಳೋ ಹಾಗೆ ಇವರೆಲ್ಲ ಬಂದು ಬದಲಾಗಿ ಬುದ್ಧ ಬಸವಣ್ಣ ಅಂತೂ ಆಗಿಲ್ಲ. ಅದರಲ್ಲೂ ಕೆಲವರು ಈಗಲೂ ಅದೇ ಹೇಟ್ ಸ್ಪೀಚ್, ಆನ್ಲೈನ್ ಟ್ರೋಲಿಂಗ್ ಎಕ್ಸೆಟ್ರಾಗಳನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಅದೇ ಥರದ ಕಂಟೆಂಟ್ಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಇವರಿಗೆ ಸೆಕೆಂಡ್ ಚಾನ್ಸ್ ಕೊಡ್ತಾ ಹೋದರೆ ಯಾವ ತಪ್ಪನ್ನು ಮಾಡದೆ ಫಸ್ಟ್ ಚಾನ್ಸ್ಗೋಸ್ಕರ ಕಾಯ್ತಾ ಇರೋರಿಗೆ ಅವಕಾಶ ಕೊಡೋದು ಯಾವಾಗ? ಇಂಥ ವ್ಯಕ್ತಿಗಳನ್ನು ಸೆಲೆಕ್ಟ್ ಮಾಡಿ ಒಂದು ಮುಖ್ಯವಾಹಿನಿಗೆ ತಂದು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೀರಾ? ಇದಿಷ್ಟೇ ನನ್ನ ಪ್ರಶ್ನೆ. ಈ ಶೋಗೆ ಇಷ್ಟು ವಿರೋಧ ಬರೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಇದೆ, ಅದೇ ಮೆಂಟಲ್ ಹೆಲ್ತ್ ಇಶ್ಯೂಸ್. ಇತ್ತೀಚಿನ ವರ್ಷಗಳಲ್ಲಿ ಒಂದು ಟ್ರೆಂಡ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಈ ಶೋಗೆ ಹೋಗುವಂತಹ ಆಲ್ಮೋಸ್ಟ್ ಎಲ್ಲಾ ಕಂಟೆಸ್ಟೆಂಟ್ಗಳು ಕೂಡ ಒಂದು PR ಟೀಮ್ ಅನ್ನ ಇಟ್ಕೊಂಡಿರ್ತಾರೆ. ಈ PR ಟೀಮ್ಗಳು ತಮ್ಮ ಕಂಟೆಸ್ಟೆಂಟ್ ಗಳನ್ನ ಪಾಸಿಟಿವ್ ಆಗಿ ತೋರಿಸೋ ಬರದಲ್ಲಿ ಬೇರೆ ಕಂಟೆಸ್ಟೆಂಟ್ ಗಳ ಬಗ್ಗೆ ಅಪಪ್ರಚಾರ, ಸುಳ್ಳುಗಳನ್ನ ಪ್ರಚಾರ ಮಾಡ್ತಾರೆ. ಇದು ಈ ಶೋನ ನೋಡುವಂತ ಆಡಿಯನ್ಸ್ ಗಳ ಮೈಂಡ್ ಅಲ್ಲಿ ಟಾಕ್ಸಿಸಿಟಿಯನ್ನ ತುಂಬುತ್ತಾ ಇದೆ. ಇದಕ್ಕೆ ತಾಜಾ ಉದಾಹರಣೆ ಅನ್ನೋ ಹಾಗೆ ಕಳೆದ ಸೀಸನ್ ಬಿಗ್ ಬಾಸ್ ಸಂದರ್ಭದಲ್ಲಿ ಕೆಲವೊಂದು ಕಂಟೆಸ್ಟೆಂಟ್ ಗಳ ಫ್ಯಾಮಿಲಿ ಮೇಲೆ ಕಲ್ಲು ತೂರಾಟ ಕೂಡ ಮಾಡಿದ್ರು. ಕಳೆದ ವರ್ಷ ತೆಲುಗು ಬಿಗ್ ಬಾಸ್ ನ ಫೈನಲ್ ಸಂದರ್ಭದಲ್ಲಿ ಕೆಲವೊಂದು ಕಂಟೆಸ್ಟೆಂಟ್ ಗಳ ಕಾರ್ಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ರು. ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿತ್ತು ಅಂದ್ರೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಬೇಕಾಯ್ತು. ಇನ್ನ ಈ ಶೋನ ವಿನ್ನರ್ ವಿರುದ್ಧ ಒಂದು ಕೇಸನ್ನು ಕೂಡ ದಾಖಲು ಮಾಡಿದ್ರು. ಇದಷ್ಟೇ ಅಲ್ಲದೆ ಸರಿಯಾದ ಕಾಂಟೆಕ್ಸ್ಟ್ ಕೊಡದೆ ಕೆಲವೊಂದು ವಿಚಾರಗಳನ್ನ ಜನರಿಗೆ ತಲುಪಿಸೋದ್ರಿಂದ ಕೆಲವೊಂದು ಕಂಟೆಸ್ಟೆಂಟ್ಗಳು ಆನ್ಲೈನ್ ಟ್ರೋಲಿಂಗ್ಗೂ ಕೂಡ ಗುರಿಯಾಗ್ತಾರೆ. ಕೆಲವರು ಈ ಶೋ ಮುಗಿದು ತಿಂಗಳುಗಳಾದ್ರೂ ಕೂಡ ಈ ಟಾಕ್ಸಿಸಿಟಿಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಿರಲ್ಲ. ಇನ್ನ ಕೆಲವರನ್ನ ಪ್ರೊಜೆಕ್ಟ್ ಮಾಡೋ ರೀತಿಯಿಂದ ಇವರ ಜೀವನದಲ್ಲಿ ಶಾಶ್ವತವಾಗಿ ಒಂದು ಅಚ್ಚೆ ಉಳಿದೋಗುತ್ತೆ. ಇದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ರತಾ ಗೌಡ. ಈ ಶೋನಲ್ಲಿ ಏನೇ ನಡೆದಿರ್ಬೋದು, ಏನೇ ಆಗಿರ್ಬೋದು, ನಮಗೆ ಕಾಣಿಸಿರೋದು ಮಾತ್ರ ಈ ಶೋನ ನಿರ್ದೇಶಕರು ನಮಗೆ ಏನನ್ನ ತೋರಿಸ್ಬೇಕು ಅನ್ಕೊಂಡ್ರೋ ಅದು ಮಾತ್ರ. ಈ ಶೋ ಮುಗಿದು 1 ವರ್ಷ ಆಗಿದ್ರು ಇವತ್ತಿಗೂ ಕೂಡ ಇವರಿಗೆ ಚಮಚ ಅನ್ನೋ ಅಡ್ಡ ಹೆಸರು ಉಳ್ಕೊಂಡಿದೆ. ಈ ಶೋನಲ್ಲಿ ಪ್ರತಿ ವರ್ಷ ಹೊಸ ಕಂಟೆಸ್ಟೆಂಟ್ಗಳು ಬರ್ತಾರೆ, ಯಾರೋ ಒಬ್ರು ಗೆಲ್ತಾರೆ, ಹೋಗ್ತಾರೆ. ಮುಂದಿನ ವರ್ಷ ಮತ್ತೊಂದಷ್ಟು ಕಂಟೆಸ್ಟೆಂಟ್ಗಳು ಬರ್ತಾರೆ, ಗೆಲ್ತಾರೆ. ಇದೇ ಸೈಕಲ್ ಕಂಟಿನ್ಯೂ ಆಗುತ್ತೆ. ಆದ್ರೆ ಈ ಕಂಟೆಸ್ಟೆಂಟ್ಗಳ ಮಾನಸಿಕ ಸ್ಥಿತಿ ರಿಕವರ್ ಆಗೋದಕ್ಕೆ ಕೆಲವರಿಗೆ ತಿಂಗಳುಗಟ್ಟಲೆ ತಗೊಂಡ್ರೆ ಇನ್ನ ಕೆಲವರಿಗೆ ವರ್ಷಾನ್ಗಟ್ಲೆ ತಗೊಳುತ್ತೆ. ನಾನಿಲ್ಲಿ ಈ ಶೋನ ನೋಡಿ ಅಥವಾ ನೋಡಬೇಡಿ ಅಂತ ಹೇಳಕ್ ಬಂದಿಲ್ಲ. ಮಾನಸಿಕ ತಜ್ಞರ ಅಭಿಪ್ರಾಯದ ಪ್ರಕಾರ ಈ ಶೋ ನಮ್ಮ ಮನಸ್ಸಿನ ಮೇಲೆ, ನಮ್ಮ ಬುದ್ಧಿಯ ಮೇಲೆ ಪ್ರಭಾವ ಬೀರೋದಂತೂ ನಿಜ. ಈ ಶೋನಲ್ಲಿ ನಡೆಯುವಂತಹ ಟಾಸ್ಕ್ಗಳು ಅಥವಾ ಕಾರ್ಯಕ್ರಮಗಳನ್ನ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಇದು ಕೇವಲ ಒಂದು ಟಾಸ್ಕ್ ಅಂತ, ಒಂದು ಸ್ಪರ್ಧೆ ಅಂತ ಅನ್ಕೊಂಡು ಮಾಡಿದ್ರೆ ಇದನ್ನ ನೋಡುವಂತಹ ಆಡಿಯನ್ಸ್ಗಳು ಇದನ್ನ ರಿಯಾಲಿಟಿ ಅಂತ ಅನ್ಕೊಂಡು ನೋಡ್ತಾ ಇರ್ತಾರೆ. ಇದೇ ಅವರ ಮನಸ್ಸಿನ ಮೇಲೆ ಒಂದು ಪರಿಣಾಮವನ್ನು ಬೀರೋದಕ್ಕೆ ಪ್ರಮುಖವಾದಂಥ ಕಾರಣ ಆಗೋದು. ನೀವು ಈ ಶೋನ ನೋಡೋದಾದ್ರೆ ಒಂದು ವಿಷಯನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಇದು ಕೇವಲ ಒಂದು ರಿಯಾಲಿಟಿ ಗೇಮ್ ಶೋ. ಈ ಶೋನಲ್ಲಿ ನಡೆಯುವಂತಹ ಎಲ್ಲಾ ವಿಷಯಗಳು ನಿಜಾನೇ ಆಗಿರ್ಬೇಕು ಅಂತ ಏನೂ ಇಲ್ಲ. ಅಂಡ್ ಅಲ್ಲಿ ನಡೆಯುವಂತಹ ವಿಷಯಗಳನ್ನ ಅಲ್ಲೇ ನೋಡಿ ಅಲ್ಲೇ ಮರ್ತು ಬಿಡುವಂತಹ ಮೆಚುರಿಟಿಯನ್ನ ಬೆಳೆಸ್ಕೊಳ್ಳಿ. ಈ ಶೋನಲ್ಲಿ ನಡೆಯುವಂತಹ ವಿಚಾರಗಳು ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಮಾನಸಿಕ ಸ್ಥಿತಿ ಎಫೆಕ್ಟ್ ಆಗ್ತಾ ಇದ್ರೆ ಈ ಶೋನ ಅವಾಯ್ಡ್ ಮಾಡೋದು ತುಂಬಾ ಉತ್ತಮ. ಅಥವಾ ಇದನ್ನೆಲ್ಲ ಡೈಜೆಸ್ಟ್ ಮಾಡಿಕೊಂಡು ರಿಯಾಲಿಟಿನಲ್ಲಿ ಬದುಕುವಂತ ಸಾಮರ್ಥ್ಯ ನಿಮಗಿದೆ ಅಂದ್ರೆ ನೀವು ಧೈರ್ಯವಾಗಿ ಈ ಶೋನ ನೋಡ್ಬೋದು. ಸೊ ಇದಿಷ್ಟು ನಾನು ಈ ಬಿಗ್ ಬಾಸ್ ಬಗ್ಗೆ ಮಾತಾಡಬೇಕು ಅಂತ ಅನ್ಕೋತಿದ್ದಂಥ ವಿಷಯಗಳು. ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ.
ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕಿ, ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡಿ. ಹಾಗೆ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವು ಈ ಬಿಗ್ ಬಾಸ್ ಶೋನ ನೋಡ್ತೀರಾ, ನಿಮ್ಮ ಪ್ರಕಾರ ಈ ಬಿಗ್ ಬಾಸ್ ಶೋ ಏನು, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇನ್ನು ಮುಂದೆ ಈ ರೀತಿಯ ಡಾಕ್ಯುಮೆಂಟ್ರಿ ಟೈಪ್ ಆಫ್ ವಿಡಿಯೋಸ್ ನಮ್ಮ ಚಾನಲ್ನಲ್ಲಿ ಜಾಸ್ತಿ ಬರುತ್ತೆ. ಸೊ ಈ ವಿಡಿಯೋಗಳಿಗೆ ತುಂಬಾ ಎಫರ್ಟ್ನ ಅವಶ್ಯಕತೆ ಇರುತ್ತೆ. ಈ ವಿಡಿಯೋಗೂ ಕೂಡ ಆಲ್ಮೋಸ್ಟ್ 11 ಪೇಜ್ಗಳ ಸ್ಕ್ರಿಪ್ಟನ್ನು ಬರೆದಿದ್ವಿ. ಸೊ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್. ಈ ಸಬ್ಸ್ಕ್ರೈಬ್ಗೆ ನಿಮಗೆ ಏನು ಕಾಸ್ಟ್ ಆಗದೆ ಇರ್ಬೋದು, ಬಟ್ ಆ ಒಂದು ಸಬ್ಸ್ಕ್ರೈಬ್ ನಮಗೆ ಈ ರೀತಿಯ ವಿಡಿಯೋಗಳನ್ನು ಮಾಡೋದಕ್ಕೆ ಒಂದು ಸ್ಫೂರ್ತಿಯನ್ನು ಕೊಡುತ್ತೆ. ಸೊ ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ.